ಪಾದಯಾತ್ರೆ 2ನೇ ದಿನಕ್ಕೆ ಕಾದಿದ್ದಕ್ಕೂ ವಿಜೇಂದ್ರ ಕೆಲವು ಏನು ಪಟ್ಟಭದ್ರ ಅವರ ಆಪ್ತರು ಅನ್ಕೋದಾದ ಶಾಸಕರು ಕೆಲವರು ನಿಮ್ಮ ವಿರುದ್ಧ ಕೂಡ ಮಾತಾಡಿದ್ದಾರೆ. ಜಿಲ್ಲೆಯಲ್ಲಿ ಒಂದು 4ರಿಂದ 5 ಸೀಟ್ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ, ಪಕ್ಷದ ವಿರುದ್ಧ ಮಾತಾಡ್ತಾರೆ ಅಂತ ಹೇಳಿ. ಅವರೆಲ್ಲ ಚೇಲಾಗಳು ಅದಾರೆ. ಅವ್ರು ಏನೇನು ಕೊಟ್ಟು ಏನೇನು ಆಗ್ಯಾರ ಗುರ್ತದೆ. ಅವ್ರ ನೈತಿಕತೆ ಇಲ್ಲ. ಅದೇ ವಿಜೇಂದ್ರ ನಾಳೆನೇ ತೆಗೀಲಿ ನನ್ನ ಕಡೆ ಬರ್ತಾರೆ, ನನ್ನ ಮನೆ ಮುಂದೆ ನಿಂತಿರ್ತಾರೆ. ಈಗ ಮಾತಾಡಾರಲ್ಲ, ಇವೆಲ್ಲ ರೆಕಾರ್ಡ್ ಇಡ್ರಿ. ನಾಳೆ ನನ್ನ ಕೈ BJP ಬರ್ತಂದ್ರೆ ವಿಜೇಂದ್ರಿಗೆ ಬಾಯಿಗೆ ಬಂದಾಗ ನಾನೇ ಮಾತಾಡ್ತೀನಿ, ಮಗಳಿಂದ ಮಾತಾಡ್ತೀನಿ. ವಿಜೇಂದ್ರ ಮಾತಾಡ್ತಾನೆ. ವಿಜೇಂದ್ರಿಗೆ ನೈತಿಕತೆ ಇಲ್ಲ. ವಿಜೇಂದ್ರಿಗೆ ಯಾವ ಆಧಾರದ ಮೇಲೆ ಕೊಟ್ಟರೋ ಹೈಕಮಾಂಡದವ್ರು ಅವ್ರಿಗೆ ಗೊತ್ತು. ವಿಜೇಂದ್ರಿಗೆ ಯಾವ ಅರ್ಹತೆ ಇದೆ? ಇಂಥ ಚಮಚಾಗಿರಿ ಮಾಡೋದು, CD ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ಮಾಡ್ತಾನೆ. ಸರ್, ಈಗ CD ಹೀರೋ ಅದಾನ ಅವನು. ಶಿವಣ್ಣ, ಶಿವಣ್ಣ, ವಿಜಯಣ್ಣ. ಸರ್, ಏನು ಪಾದಯಾತ್ರೆ ಉದ್ದಕ್ಕೂ ಏನಂದರೆ HDK ಅವರು ತೀವ್ರ ಅಂತ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಏನಂದರೆ DK ಶಿವಕುಮಾರ್ ಏನಂದರೆ ಅವರ ಆಸ್ತಿಯಲ್ಲಿಂದ ಬಂದು ನೋಡ್ರಿ, ಇದು ಯಾವುದು ಪಾದಯಾತ್ರೆ DK ಶಿವಕುಮಾರ್ HD ಕುಮಾರಸ್ವಾಮಿ ಜಗಳ. ಇದು ಯಾವ ಪಾದಯಾತ್ರದ ಮೂಲ ಏನಾಯ್ತಂದ್ರೆ ಅವರಿಬ್ಬರು ಜಗಳ ಅಷ್ಟೇ ಹೈಲೈಟ್ ಆಗ್ತದೆ. ಇವ್ರದ್ದು ಮೂಡ ಅಲ್ಲೇ ಮಕ್ಕೊಂಡು ಬಿಡ್ತೈತೆ. ಮೂಡ ಮಗ್ಗಲು ಹೊಚ್ಕೊಂಡು ಮಕ್ಕೋತದ. DK ಶಿವಕುಮಾರ್, ಕುಮಾರಸ್ವಾಮಿ ನೀವೇ ಎರಡೇ ಹೊಡ್ಕೊತ ಹೋಗ್ರಿ ಚಾನಲ್ದವ್ರು. ಪಾಪ ವಿಜೇಂದ್ರ ನಡ್ಕೊತ ಹೋಗಲಿ. ಅವ್ನ ಜೀವನದಾಗ ಎಂದೂ ನಡೆದಲ್ಲಿ ನಡೀಲಿ. ಕಷ್ಟ ಅನ್ನೋದೇನು